ಇಂದು 25 ಜೂನ್ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿ ಇವತ್ತಿಗೆ 51 ವರ್ಷಗಳಾಯಿತು. ಆದರೆ ಇವತ್ತಿಗೂ ಆ ಕರಾಳ ಛಾಯೆಯನ್ನು ಈ ದೇಶದ ಜನ ಮರ್ತಿಲ್ಲ. ಅಂದು ಪ್ರಜಾಪ್ರಭುತ್ವದ ಕೊಲೆಯಾಯಿತು, ಸಂವಿಧಾನದ ಕೊಲೆಯಾಯಿತು. ಯಾವುದೇ ಕಾರಣ ಇರಲಿಲ್ಲ. ಒಂದೇ ಒಂದು ಕಾರಣ, ಅಲಹಾಬಾದ್ ಹೈಕೋರ್ಟು ಶ್ರೀಮತಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ರದ್ದು ಮಾಡಿತು ಮತ್ತು 6 ವರ್ಷದವರೆಗೆ ನೀವು ಚುನಾವಣೆಯಲ್ಲಿ ನಿಲ್ಲಬಾರದು ಅನ್ನತಕ್ಕಂಥ ಆದೇಶ ಮಾಡಿತು. ತಮ್ಮ ಕುರ್ಚಿಗೆ ಬಂದಂತಹ ಗಂಡಾಂತರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೆ ಬಂದ ಗಂಡಾಂತರ ಅಂತ ತಿಳಿದು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದರು. ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿ ಲಕ್ಷಾಂತರ ಕಾರ್ಯಕರ್ತರನ್ನು ಜೈಲಿಗೆ ಹಟ್ಟಿದ್ದರು. ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನು ಜೈಲಿಗೆ ಹಾಕಿದರು. ಎಲ್ಲ ವಿರೋಧ ಪಕ್ಷದ ನಾಯಕರನ್ನು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮೊರಾರ್ಜಿ ದೇಸಾಯಿ, ರಾಮಕೃಷ್ಣ ಹೆಗಡೆ ಅವರು, ಜಾರ್ಜ್ ಫರ್ನಾಂಡಿಸ್, ದೇವೇಗೌಡ, ಈ ರೀತಿ ದೇಶದ ಎಲ್ಲ ಪಕ್ಷದ ನಾಯಕರನ್ನು ಜೈಲಿಗೆ ಹಾಕಿದ್ರು. ಜಯಪ್ರಕಾಶ್ ನಾರಾಯಣರನ್ನು ಜೈಲಿಗೆ ಹಾಕಿದ್ರು. ಕೇವಲ ಜೈಲಿಗೆ ಇವರಷ್ಟನ್ನೇ ಹಾಕಲಿಲ್ಲ, ದೇಶದ ಎಲ್ಲ ಪ್ರಮುಖ ಮಾಧ್ಯಮಗಳು, ದೇಶದ ಎಲ್ಲ ಪತ್ರಿಕಾ ವರದಿಗಾರರಿಗೂ ಸಹಿತ ಸುಮಾರು 1,000 ಜನ ಮಾಧ್ಯಮದ ಕತ್ತನ್ನು ಹಿಸುಕಿ ಮಾಧ್ಯಮದಲ್ಲಿ ಯಾವುದೇ ಸುದ್ದಿಯನ್ನು ಬರದ ಹಾಗೆ ಪತ್ರಿಕಾದ್ಯಮದ ಮೇಲೆಯೂ ಕೂಡ ಗದಾ ಪ್ರಹಾರ ಮಾಡಲಾಯಿತು. ಇದನ್ನು ಇವತ್ತಿನವರೆಗೂ ದೇಶದ ಜನತೆ ಮಾಡ್ತಿಲ್ಲ. ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಬೊಬ್ಬೆ ಹೊಡೆಯತಕ್ಕಂಥವ್ರು ಅವತ್ತು ನೀವೇನ್ ಮಾಡಿದ್ರಿ? ದೇಶದ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿಬಿಟ್ರಿ. ಸಂವಿಧಾನದ ಪ್ರೇಮಲಂಬದಲ್ಲಿ ಯಾವ್ಯಾವುದನ್ನು ಸೇರಿಸಿದ್ರಿ? ಜಾತ್ಯತೀತ ಸೆಕ್ಯುಲರ್ ಶಬ್ದಗಳನ್ನು ಸೇರಿಸಿದ್ರಿ. ಅಂಬೇಡ್ಕರ್ ಅವರು ಬರ್ದಿದ್ರ? ಇದು ಅಂಬೇಡ್ಕರ್ ಅವರು ಹೇಳಿದ್ರ ಪ್ರೇಮಲಂಬದಲ್ಲಿ ಸೇರಿಸ್ಲಿಕ್ಕೆ? ಇಂತಹ ನೀಚ ಕೃತ್ಯವನ್ನು ಮಾಡಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಸಲ್ಲಿಸ್ತಿದೆ. ಸಂವಿಧಾನ ವಿರೋಧಿ ಅಂತ ನಮಗೆ ನೀವು ಹೇಳ್ತೀರ? ಯಾವ ಬಾಯಿಯಿಂದ ಹೇಳ್ತೀರಿ? ದೇಶದಲ್ಲಿ ಸಂವಿಧಾನವನ್ನೇ ಬದಲಿ ಮಾಡಿದಂಥವ್ರು ನೀವು, ಒಂದಲ್ಲ ಎರಡಲ್ಲ. ಶಹಬಾನು ಪ್ರಕರಣದಲ್ಲಿಯೂ ಸಂದರ್ಭದಲ್ಲಿಯೂ ಸಹಿತ ಸುಪ್ರೀಂ ಕೋರ್ಟದ ಆದೇಶವನ್ನು ಧಿಕ್ಕರಿಸಿ ಸಂವಿಧಾನದಲ್ಲಿ ಬದಲಾವಣೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ ದೇಶದ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರನ್ನು ಜೈಲಿನಲ್ಲಿ 1.5 ವರ್ಷ ಜೈಲಿಗಿಟ್ಟಂತಹ ನೀವು ಇವತ್ತು ಯಾವುದೇ ನೈತಿಕ ಹಕ್ಕಿಲ್ಲ. ಸಂವಿಧಾನವನ್ನು ಕೈಯಲ್ಲಿ ಹಿಡಿಯತಕ್ಕಂತಹ ನೈತಿಕತೆಯೂ ನಿಮಗಿಲ್ಲ, ಆ ಪಾವಿತ್ರತೆ ಇಲ್ಲ. ಸಂವಿಧಾನವನ್ನು ಧಿಕ್ಕರಿಸಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ತಾವು ಮಾತಾಡ್ತೀರಿ. ನಾವು ಅಂಬೇಡ್ಕರ್ಗೆ ಗೌರವ ಕೊಡ್ತಕ್ಕಂಥ ಪಕ್ಷ, ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥವ್ರು ನಾವು. ಆದರೆ ನೀವೇನು ಮಾಡಿದಿರಿ? 51 ವರ್ಷದ ಹಿಂದೆ ಏನು ಆಯಿತು ಇದು ಎಲ್ಲ ಜನ, ನೀವು ಮರ್ತಿರ್ಬೋದು, ಆದರೆ ಜನ ಮರ್ತಿಲ್ಲ. ಯಾವ್ಯಾವ ಕಷ್ಟ ನೋವುಗಳನ್ನು ಅನುಭವಿಸಿದ್ರು, ಜೈಲಿನಲ್ಲಿ ಯಾವ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟರು, ಎಷ್ಟು ಜನ ಜೈಲಿನಲ್ಲಿ ಸತ್ತು ಹೋದರು. ಯಾವುದೇ ಕಾರಣಕ್ಕೆ ಇರಲಾರದೆ ತುರ್ತು ಪರಿಸ್ಥಿತಿ. ಕೇವಲ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣೆ ರದ್ದಾದ ಸಲುವಾಗಿ ಅವರಿಗೆ ಗಂಡಾಂತರ ಬಂದಿತ್ತು, ಕಾಂಗ್ರೆಸ್ಸಿಗೆ ಗಂಡಾಂತರ ಬಂದಿತ್ತು, ಇಂದಿರಾ ಗಾಂಧೀಜಿಯವರಿಗೆ ಗಂಡಾಂತರ ಬಂದಿತ್ತು. ತಮ್ಮ ಗಂಡಾಂತರವನ್ನು ದೇಶಕ್ಕೆ ಬಂದ ಗಂಡಾಂತರ ಅಂತ ತಿಳಿದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿ ಎಷ್ಟೋ ಹಗರಣಗಳು ನಡೆದು ಹೋದವು. ಅವೆಲ್ಲವನ್ನು ಮುಚ್ಚಿ ಹಾಕಿ ಇವತ್ತು ನೀವು ಸಂವಿಧಾನ ರಕ್ಷಕರು ಅನ್ನೋ ಹಾಗೆ ಪೋಜ್ ಕೊಡ್ತಿರಲ್ಲ. ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ಜನ ಎಂದಿಗೂ, ಈ ದೇಶದ ಜನ ಕ್ಷಮಿಸುವುದಿಲ್ಲ. ಸಂವಿಧಾನ ವಿರೋಧಿಗಳಿಗೆ ಯಾವತ್ತಿನ ಜನ